ಕೆಳಗಡೆ ಏನ್ ಮಾಡ್ತಾ ಇದ್ದೆ ನೀನೇ? ಇವ್ರು ಮತ್ತೆ ಬ್ಯಾಂಗ್ಳೂರಿಗೆನೆ ಹೋಗಲ್ಲ. ಯಾರೋ ವಾಶ್ ಮಾಡೋಣ ಕೂದು ಸರಿಗೆ. ಅಪ್ಪ ಏನಾಯ್ತು? ಬಾ ದರ್ಯಾ ತಗೊಂಡ್ ಬಾ, ಇದೇ ತಗೊಂಡ್ ಬಾ. ಅವ್ರ ಪ್ರೇಸ್ ಅಲ್ಲಿ ಎಲ್ಲ ತಗೊಂಡ್ ಕೊಡ್ಬೇಕು. ವೇಟ್. ಓ ಇವನ್ ಜೊತೆ ಅಡ್ಗೆ ಮಾಡಕ್ ಆಗಲ್ಲಪ್ಪ. ಅಸಿಸ್ಟೆಂಟ್ ಗೆ ಮರ್ಯಾದೆಯೇ ಇಲ್ಲ. ನೀನ್ ಕೊಟ್ಟಿದ್ದೆ ನಾಲ್ಕು ಕುಡಿಯೋದಾಗ ಹಿಡಿಯಲ್ಲ ಅಂತಾಳೆ. ಇದ್ರ ಜೊತೆ ಎಣ್ಣೆ ಇದ್ದಿದೆ ಚೆನ್ನಾಗಿ. ಚಿಕನ್ ಪೀಸ್ ತರ. ಹೌದು. ಅಯ್ಯೋ ದೇವರ, ನಿಮ್ಗೆ ರೇಟ್ ಗೊತ್ತುಂಟಲ್ವಾ? ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಮ್ಮ ರಕ್ಷಿತಾ ಮನೆಗೆ ಬಂದಿದ್ದೀನಿ. ಅಂಡ್ ಲೊಕೇಶನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಮೇಜಿಂಗ್ ಆಗಿದೆ. ಇಂಥ ಕಡೆ ಕುತ್ಕೊಂಡು ಅಡುಗೆ ಮಾಡೋದು ಅಂದ್ರೆ ಒಂದು ಅಮೇಜಿಂಗ್ ಥಿಂಗ್. ಹೌದು. ಸೊ ನಾವು ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ. ಹೇಳ್ತೀನಿ. ಬೆಳಗ್ಗೆ ನಾವು ಮಲ್ಪೆ ಇದಕ್ಕೆ ಫಿಶ್ ಮಾರ್ಕೆಟ್ ಹೋಗಿದ್ವಿ. ಉಡುಪಿ ಫಿಶ್ ಮಾರ್ಕೆಟ್ ಹೋಗಿದ್ವಿ. ಇನ್ನೊಂದು 4-5 ಐಟಮ್ ತಗೊಂಡ್ಬಂದಿದೀವಿ. ಇವತ್ತು ಟೈಗರ್ ಪ್ರಾನ್ಸ್ ನ ಮಾಡ್ತಾ ಇದೀವಿ. ನೀವು ನೋಡ್ಬೋದು ಟೈಗರ್ ಪ್ರಾನ್ಸ್ ಎಷ್ಟು ದೊಡ್ಡದಿದೆ ನೋಡಿ. ಒಂದೊಂದು ಟೈಗರ್ ಪ್ರಾನ್ಸ್ ಈ ತರ ಇದೆ, ಈ ಸೈಜ್ ಯಾವ ತರ ಸಿಕ್ಕಿದೆ ನೋಡಿ ಟೈಗರ್ ಪ್ರಾನ್ಸ್. ಸೊ ಅಮೇಜಿಂಗ್ ಆಗಿರುತ್ತೆ ಟೇಸ್ಟ್. ಸೊ ಏನಂತೀಯ ರಕ್ಷಿತಾ? ಹೌದು. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯಲ್ಲಿ ಬರ್ಲಿಕ್ಕೆ. ಓಕೆ. ಸೊ ಬೆಳಿಗ್ಗೆನೆ ನಾನು ಇವರಿಗೆ ತಕೊಂಡು ಅಲ್ಲಿ ಹೋಗಿದ್ದೀನಿ, ಮಾರ್ಕೆಟಿಗೆ ಕರ್ಕೊಂಡು ಮೀನುದು ಮಾರ್ಕೆಟ್ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಪ್ರಾನ್ಸ್ ಆಗ್ಲಿ, ಡಿಸ್ಕೋ, ಏಡಿ, ಆಮೇಲೆ ಇನ್ನೊಂದು ಐಟಮ್ ಇದೆ ಸುರ್ಮೈ, 4 ಐಟಮ್ ಎಲ್ಲ ತಕೊಂಡ್ ಬಂದಿದೀವಿ. ಫಸ್ಟ್ ಐಟಮ್ ನಮ್ಮ ಫೇವ್ರೆಟ್ ಮಾಡುದು ಅವರಿಗೆ ಹೇಳಿ. ಆಮೇಲೆ ಅವರೇ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಕ್ಲೀನಿಂಗ್ ಬರುತ್ತಂತೆ, ನನ್ಗೆ ಹೇಳ್ಕೊಡ್ತಾಳಂತೆ ಕ್ಲೀನಿಂಗ್. ಅದಕ್ಕೆ ಇಲ್ಲೇ ಬಂದು ಕ್ಲೀನ್. ಹೌದು, ನಾನು ಹೇಳಿದ್ದೀನಿ ಬೇಡ ಕ್ಲೀನಿಂಗ್ ಮಾಡುದು ಅಂತ, ನಾವೇ ಮಾಡೋಣ ಅಂತ. ಬಿಕಾಸ್ ಅದೇ ಕ್ಲೀನಿಂಗ್ ಮಾಡಿರ್ತೀನಿ, ಅದೇ ಮಜಾ ಬೇರೆ. ನಂಗೆ ಹೇಳ್ಕೊಡು ಹೆಂಗ್ ಕ್ಲೀನ್. ನಂಗೆ ಪ್ರಾನ್ಸ್ ಬರುತ್ತೆ, ಆ ಡಿಸ್ಕೋ ಫಿಶ್ ಬರಲ್ಲ. ಪ್ರಾನ್ಸ್ ಬರುತ್ತೆ ಅಲ್ವಾ? ಬಾ ಪ್ರಾನ್ಸ್ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬಾ ರೋನಿತ್ ಬಾ. ಅವನಿಗೊಂದು ಕೊಡು, ಅವನಿಗೂ ಹೇಳ್ಕೊಡೋಣ. ಕೂತ್ಕೊಳ್ಳ, ನಿಂಗೂ ಪ್ರಾನ್ಸ್ ಕೊಡ್ತೀನಿ. ಇವಾಗ ಫಸ್ಟ್ ಒಂದ್ ನಿಮಿಷ ನಾನು ತಗೊಂತೀನಿ. ರೋನಿ ನೀವು ಕೂಡ ಒಂದು ತಗೋ ಕೈಯಲ್ಲಿ. ತಗೊಳ ನೀವೊಂದು. ಇವಾಗ ನಾನು ಹೇಗೆ ರೋನಿತಿಗೆ ಚಿಕ್ಕನೇ ಇರೋದು ತಗೊಳ. ಇದು ತಗೊಳ. ನಾನೊಂದು ತಗೊಳ್ಳ. ಇದ್ ನನಗ್ ಕೊಡೋದು, ನನ್ ಕರೆಕ್ಟ್ ಆಗಿದೆ ಸೈಜ್. ನೀವು ತಗೋ. ಮತ್ತೆ ನನ್ಗೆ ಇದು ಇಲ್ಲಿ ನೋಡಿ ಇದೆ ಅಂತ ನ್ಯಾಯನಾ? ಆಯ್ತು, ಏನ್ ಮಾಡ್ಬೇಕು ಹೇಳಿ. 1 ಸೆಕೆಂಡ್. ಫಸ್ಟ್ ಮೇಲೆ ತಲೆ ಹೀಗೆ ತಗೋಬೇಕು. ಓಕೆ, ತಲೆ ಈಗ ತಗೋಬೇಕಲ್ಲ, ತೆಗಿಬೇಕು. ಅಯ್ಯೋ ಇದು ಕಸದೆಲ್ಲ ಉಂಟಲ್ವಾ, ಇದು ತಿರುಗಿಸಲ್ಲ. ವೇಟ್ ನಾನು ನಿಮ್ಗೆ ಹೇಳ್ತೀನಿ. ವೇಟ್. ಆಗ ನಂತರ ಇದು ಚಿಪ್ಪೆ ಉಂಟಲ್ವಾ, ಹೀಗೆ ತಗೊಳ್ಬೇಕು. ಹಿಂದೆಯಿಂದ ಪುಚ್ಕಂತ ಮಾಡ್ಬೇಕು, ಹೊಲಗೆ ಬರುತ್ತೆ. ಓಕೆ, ಹಿಂದೆ ಬಾಲ ಇರ್ಲಿ. ಯಾವ್ದು ಬಾಲ ಇದೆ? ಯಾವ್ದು ಬಾಲ ಇದೆ? ಮಾಸ ನೋಡಿ ಗೈಸ್, ಎಷ್ಟು ದೊಡ್ಡ ಉಂಟಲ್ವಾ. ಇದು ನೋಡಿ ಹೆಂಗಿದೆ. ಇದೆ 1 1/4 kg. ಹೌದು, ಆಕ್ಚುಲಿ ಇದೆ ತುಂಬಾ ಫ್ರೆಶ್ ಉಂಟು. ಸೊ ಹೀಗೇನೆ ಮಾಡಿ ನಾವು ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಫಸ್ಟ್ ನೀವು ಇದಕ್ಕೆ ಎಂತ ಹೇಳುದು? ನಾವು ಇದಕ್ಕೆ ಎಟ್ಟಿ ಅಂತ ಹೇಳುದು ತುಳು ಭಾಷೆಯಲ್ಲಿ. ಮತ್ತೆ ಪ್ರಾನ್ಸ್ ಇಂಗ್ಲಿಷ್ ಅಲ್ಲಿ ಅದೇ ನನಗೆ ಸಿಗಡಿ. ಗೊತ್ತಾಯ್ತಾ? ಇದೆ ನೋಡು, ಪುಚುಕ್ಕಂತ ಮಾಡ್ಬೇಕು. ಓಕೆ, ಅಷ್ಟೇ. ಅಯ್ಯೋ ಇದು ಬಂದ್ಬಿಡ್ತು ಬಾಲ. ಓಪನ್ ಹಂಗೆ ಬಿಡೋಣ ಅನ್ಕೊಂಡೆ. ಹೆಂಗ್ ಬಿಡೋದು ಬಾಲನ? ನಿಮ್ಗೆ ಬಾಲ ಬೇಕಾ? ಬಾಲ ಅಂದ್ರೆ ಬೀಲನಾ? ನೋಡಿ ಕ್ಲೀನ್ ಮಾಡಿದೆ. ಇನ್ನ ಹೊಟ್ಟೆ ಎಲ್ಲ ತೆಗಿಬೇಕು. ಒಂದ್ ಚಾಕು ಬೇಕಾಗಿತ್ತಲ್ಲ ರಕ್ಷಿತಾ? ಯಾಕೆ? ಹೊಟ್ಟೆ ತೆಗಿಯಕ್ಕೆ, ಇದೆಲ್ಲ ತೆಗಿಯಕ್ಕೆ, ಇದು ಮಧ್ಯೆ ಕಟ್ ಮಾಡಕ್ಕೆ ಚಾಕು ಕೊಡು. ಕೊಡ್ತೀನಿ, ಕೊಡು ಚಾಕು. ತಗೋ. ಅದೇ ನಂತರ ಮಾಡೋಣ. ಇದು ಫಸ್ಟ್ ಇಲ್ಲ, ಒಂದೊಂದೇ ಫಿನಿಶ್ ಮಾಡ್ಬಿಡ್ತೀನಿ. ಇದನ್ನ ಫುಲ್ ಕ್ಲೀನ್ ಮಾಡಿ ರಕ್ಷಿತಾ ಒಳ್ಳೆ ಮಸಾಲ ಹಾಕ್ತೀನಿ. ಟುಡೇನೆ ಎಲ್ಲ ಮೀನನ್ನು ನಾವು ತಕೊಂಡ್ ಬಂದಿದ್ದೀವಿ ಅಲ್ವಾ, ಟುಡೇನೆ ಎಲ್ಲ ತಿನ್ಬಿಡ್ತೀವಿ ಅಲ್ವಾ? ಏನು ತಿಂದಿಲ್ಲ ಆಕ್ಚುಲಿ ನಾವು. ಹೌದು, ನಾವು ಆಕ್ಚುಲಿ ಸತ್ಯ ಹೇಳಿದ್ರೆ ನಾವು ಎಂತ ಚಾ ತಿಂದು ಎಂತ ಮಾಡ್ಲಿಲ್ಲ. ಬೆಳಿಗ್ಗೆ ನಾವು ಮಲ್ಪೆಗೆ ಹೋಗಿದ್ದೀವಿ. ಇವಾಗ ಫುಲ್ಲು ನಾವು ಮೀನ್ ತಿನ್ನೋಣ ಅಂತ, ಫುಲ್ ಡೇ ಮೀನ್ ತಿನ್ನೋಣ ಅಂತ ಅಲ್ವಾ? ಅದೇ ಮೀನು, ಏಡಿ, ಸಿಗಡಿ. ಹೌದು. ಫಾಸ್ಟ್ ಇದೆಯಾ ನೀನು? ಫಾಸ್ಟ್ ಕ್ಲೀನ್ ಮಾಡ್ತೀಯಾ? ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಹೆಂಡತಿಗೆ ಕರ್ಕೊಂಡು ಬನ್ನಿ. ಓಕೆ, ನಾನು ಆ್ಯಕ್ಚುಲಿ ಗ್ರೀಷ್ಮ ಅಕ್ಕಗೆ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಗ್ರೀಷ್ಮ ಅಕ್ಕಗೆ ಕೂಡ ಬರಲಿಕ್ಕೆ ಇಲ್ಲಿ ತುಂಬ ಮನಸ್ಸಿತ್ತು, ಬಟ್ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೀವು ಅವರಿಗೆ ಕರ್ಕೊಂಡು ಬನ್ನಿ. ಓಕೆ, ಮಾಡ ಫಾಸ್ಟ್ ಆಗಿ. ರಕ್ಷಿತಾ ಅಕ್ಕ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ ಫಾಸ್ಟ್ ಆಗಿ.
1 2 3 ಎಷ್ಟು 3 kg ಇದೆಯಾ ಇದು? 3 kg ಉಂಟು, ಬಟ್ ಕ್ಲೀನ್ ಮಾಡುವಾಗ ಎಲ್ಲ ಆಗಿದ್ರೆ 1.5 kg ಆಗುತ್ತೆ. 1.5 kg ವೇಸ್ಟಾ? ನೋಡಿ ಈ ಮೇಲ್ಗಡೆ ಗಲೀಜಿರುತ್ತೆ, ಇದನ್ನು ತೆಗಿಬೇಕು. ಈ ತರ ಮೇಲ್ಗಡೆ ಕಟ್ ಮಾಡಿ ಇದನ್ನ ಇಲ್ಲಾಂದ್ರೆ ಜಿಲಾಬ್ ಆಗುತ್ತೆ, ಗೊತ್ತುಂಟಾ? ಜಿಲಾಬ್ ಅಂದ್ರೆ ಲೂಸ್ ಮೋಷನ್. ಹೌದಾ? ಇದೆ ಅಲ್ವಾ? ಏ ರಕ್ಷಿತಾ, ಬಾರ ವಾಶ್ ಮಾಡೋಣ. ನೀನು ಸೀರಿಯಸ್ ಇಲ್ಲಪ್ಪ ನೀನು. ಬಾ ಇಲ್ಲಿ ನೋಡಿ, ಇದು ವಾಶ್. ಏಯ್ ನೀಟಾಗಿ ವಾಶ್ ಮಾಡೋ, ನಂಗೆ ಗೊತ್ತಿಲ್ಲ. ಅದೆಲ್ಲ ಹೊಟ್ಟೆದೆಲ್ಲ ಗಲೀಜೆಲ್ಲ ತೆಗಿ. ಇದು ಆಫ್ ಮಾಡಕ್ಕಾಗಲ್ವಾ? ಇಲ್ಲ, ಅದು ತಾರೆ ಇದಕ್ಕೆ ಹಾಕಿ. ಗೈಸ್ ಇಲ್ಲಿ ನೋಡಿ, ಬನ್ನಿ. ನೀಟಾಗಿ ಕ್ಲೀನ್ ಮಾಡೋ, ಹೊಟ್ಟೆದೆಲ್ಲ ತೆಗಿ, ಗಲೀಜೆಲ್ಲ ತೆಗಿ. ಫಸ್ಟ್ ನಾನು ಇದೇ ಒಂದು ಮಾಡ್ತೀನಿ. ಗಲೀಜೆಲ್ಲ ತೆಗಿ. ಒಂದೊಂದೇ ಮಾಡಕ್ಕಾಗಲ್ಲಮ್ಮ. ಮತ್ತೆ ಇದೆ ನೋಡಿ, ಒಂದೊಂದೇ ಮಾಡಬೇಕು ಇವಾಗ. ಇವಾಗ ಒಂದೊಂದು ದೊಡ್ಡದಲ್ಲಿ ಮಾತ್ರ ಇದೆ, ಚಿಕ್ಕದಲ್ಲಿ ಇಲ್ಲ. ದೊಡ್ಡದಲ್ಲಿ ಮಾತ್ರ. ಗೈಸ್ ಇಲ್ಲಿ ನೋಡಿ, ವೇಟ್. ಗಲೀಜೆಲ್ಲ ತೆಗಿಯೋದು, ಇಲ್ಲಿಡು, ಎಲ್ಲ ಬರುತ್ತೆ. ವಾವ್, ಫ್ರೆಶ್ ನಮ್ಮ ಸಿಗಡಿತ್ತು ಮಾಂಸ ನೋಡಿ. ಮಾಂಸ ಎಟ್ಟಿದ್ದು ಮಾಂಸ ನೋಡಿ. ಇದೇ ಯಾರಿಗೆ ಬಿಟ್ಟಿದ್ದೀರಾ? ಬೀಲ. ಅದು ಆಕ್ಚುಲಿ ಹಂಗಿದ್ರೆ ಫ್ರೈ ಮಾಡಕ್ ಚೆನ್ನಾಗಿರುತ್ತೆ. ನಮ್ಮ ಪ್ರಾನ್ಸ್ ಫ್ರೈಗೆ ರೆಡಿ ಮಾಡ್ಕೊತಾ ಇದೀವಿ. ಪ್ರಾನ್ಸ್ ಫುಲ್ಲು ಫ್ರೆಶ್ ಆಗಿದೆ ನೋಡಿ, ಎಷ್ಟು ಗಲೀಜ್. ಇನ್ನೊಂದು ಹಾಕೋ, ಇನ್ನೊಂದು ಕ್ಲೀನ್ ಮಾಡೋಣ. ತಡಿ ಹಾಕೋ. ನಿಮ್ಗೆ ಈಗ ನೀವು ಫಸ್ಟ್ ಟೈಮ್ ಅಲ್ವಾ, ಹೀಗೆ ನ್ಯಾಚುರಲ್ ಆಗಿ ಕುಕಿಂಗ್ ಮಾಡುದು ಹೇಗ ಫೀಲ್ ಆಗ್ತಾ ಉಂಟು? ನನ್ಗೆ ಇವರಿಗೆ ನೋಡಿ ಈಗ ಅನ್ಸ್ತಾ ಉಂಟು, ಇವರು ಮತ್ತೆ ಬ್ಯಾಂಗ್ಳೂರಿಗೆನೆ ಹೋಗಲ್ಲ, ಇಲ್ಲಿಯೇ ನೀವು ಇರಿ ಮಾರೆ. ಗ್ರೀಷ್ಮ ಅಕ್ಕಗೆ ಇಲ್ಲಿಯೇ ಕರಿಯೋಣ ನಾವು. ಪ್ಲಾನ್ ಮಾಡೋಣ. ಇದು ನೋಡಿ, ಆಲ್ರೆಡಿ ಬುಕ್ ಮಾಡ್ಬಿಟ್ಟವನೆ. ಹೌದಾ? ಇಷ್ಟು ದೊಡ್ಡನಾ? ವಾವ್. ಏಯ್ ನೋಡ, ಒಂದ್ಸತಿ ಕ್ಲೀನ್ ಮಾಡ ಬೇಗ. ಮಸಾಲ ಹಾಕು ಲಾಸ್ಟ್ ಸೌಂಡ್. ಮತ್ತೊಂದು ಜಾಸ್ತಿ ನೀರು ಹಾಕಿ ತೊಳಿದ್ರೆ ಎಲ್ಲ ಟೇಸ್ಟ್ ಹೋಗುತ್ತೆ. ಇಲ್ಲ, ಮುಗೀತು, ಅದು ಗಲೀಜ್ ಒಂದು ಹೋಗ್ಬಿಡ್ಲಿ, ಸಾಕು, ಆಫ್ ಮಾಡು. ಇವರು ಇವಾಗ ಎಲ್ಲ ಇದೆ ಮಾಡಿ ಮುದ್ದೆ ಮಾಡಿಬಿಡ್ತಾರೆ ಅನ್ಸುತ್ತೆ. ನನಗೆ ಗೊತ್ತಿಲ್ವನ. ನೋಡಿ ಇನ್ನ ಎಷ್ಟಿಲ್ಲಿ ಸಿಗಣಿ ಮುದ್ದೆ. ಸಿಗಣಿ ಅಲ್ಲ ಕಣೋ, ಸಿಗಡಿ. ನಾವು ಆಕ್ಚುಲಿ ಎಟ್ಟಿ ಅಂತ ಆಯ್ತು. ಫೈನಲ್ ನೋಡು ಅನ್ಸುತ್ತೆ. ಫೈನಲ್ ನೋಡ್ಕೋ. ನೋಡು ಫೈನಲ್. ಇಲ್ಲಿ ನೋಡು, ಅಲ್ಲಿ ಇನ್ನೂ ಗಲೀಜಿದೆ ನೋಡು. ಇದೆಲ್ಲ ತೆಗೀದು. ಆಯ್ತು, ಕ್ಲೀನ್. ಓಕೆ, ಕ್ಲೀನಿಂಗ್ ಆಯ್ತು. ನೆಕ್ಸ್ಟ್ ಮಸಾಲ ಹಾಕೋದು. ಹೇಳು ನೆಕ್ಸ್ಟ್. ಬಾ, ಮಸಾಲ ಇದ್ರಲ್ಲೇ ಹಾಕ್ಬಿಟ್ಟು ಕಲಿಸ್ಬಿಡೋಣ. ಬಾ. ನಾವು ಆಕ್ಚುಲಿ ನಮ್ಮ ಡೊಂಪದಲ್ಲಿ ಮಾಡುವುದು ರಘು ಅವ್ರದ್ದು ಅಡಿಗೆ ಅಲ್ವಾ? ಮಾಡೋಣ ಬಾ. ಅಲ್ವಾ? ಬನ್ನಿ ಗೈಸ್. ಹಲೋ ಗೈಸ್, ಹೇಳು. ಹಾಯ್ ಗೈಸ್. ಸೊ ಫೈನಲಿ ನಮ್ಮ ಕ್ಲೀನಿಂಗ್ ಎಲ್ಲ ಆಯ್ತು. ಪ್ರಾನ್ಸ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಮಸಾಲ ಹಾಕೋ ಟೈಮು. ವೇಟ್. ಮತ್ತೊಂದ್ಸತಿ ನಾನು ಕೆಳಗಿಂದ ಬರ್ತೀನಿ, ನೀವು ಬಾರೆ ಅಂತ ಹೇಳಿ, ನಾನು ಇಲ್ಲಿಂದ ಬರ್ತೀನಿ. ಹಲೋ ಗೈಸ್, ಪ್ರಾನ್ಸ್ ಎಲ್ಲ ಕ್ಲೀನ್ ಆಯ್ತು. ಇವಾಗ ಮಸಾಲ ಹಾಕೋ ಟೈಮು. ನೀನ್ ಯಾಕೆ ಕೆಳಗಡೆ ಏನ್ ಮಾಡ್ತಾ ಇದೀಯ? ನೀನೇ ಮಸಾಲ ಹಾಕೋದು ಮೇಲ್ ಬಾ. ಹೌದು ನೋಡಿ, ಬಚ್ಚಿಟ್ಕೊಂಡವಳೆ ಟಾರ್ಚರ್ ಕೊಡ್ತಾ ಇದೀನಿ ಅಂತ. ಇಲ್ಲ ಗೈಸ್, ಯಾಕೆಂದ್ರೆ ಇವರು ಹೇಳುದು ಕೆಲಸ ಎಲ್ಲ ಮಾಡುದು ನಾವೇ. ಹಂಗೇನಿಲ್ಲ, ನಾನು ಮೇನ್ ಕುಕ್ಕರ್, ಅಸಿಸ್ಟೆಂಟ್ ನೀನೇ ತಾನೆ. ಬಟ್ ನಾನು ನಿಮ್ಗೆ ಹೇಳ, ಇವರು ಎಷ್ಟು ಕುಕಿಂಗ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಅವರು ಮಾಡಿ ಎಲ್ಲ ಕೊಡ್ತಾರಲ್ವಾ, ಎಲ್ಲರೂ ಹೇಳುದು ಓ ರಘುವನ್ನ ಎಷ್ಟು ಚೆನ್ನಾಗಿ ಮಾಡಿದಿರಂತ. ಅಸಿಸ್ಟೆಂಟ್ಗೆ ಮರ್ಯಾದೆಯೇ ಇಲ್ಲ. ಮಸಾಲ ಹಾಕೋದು ಇಂಪಾರ್ಟೆಂಟ್, ಕ್ಲೀನ್ ಮಾಡೋರ್ಗೆ ಇಂಪಾರ್ಟೆಂಟ್ ಬರಲ್ಲ. ಯಾರು ಮಸಾಲ ಹಾಕ್ತಾರೋ ಅವ್ರಿಗೆ ಇಂಪಾರ್ಟೆಂಟ್. ಆಯ್ತು, ಇದು ಫಸ್ಟ್ ಟೈಮ್ ಮಾಡ್ತಾ ನಾನು ಕ್ಲೀನೇ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಮಸಾಲ ಹಾಕ್ತೀರಾ? ಸಕ್ಕದಾಗಿ ಮಾಡಿದೆ ನೋಡು, ಫ್ರೆಶ್ ಆಗಿದೆ ಪ್ರಾನ್ಸ್, ಸಕ್ಕದಾಗಿ ಕ್ಲೀನ್ ಮಾಡಿದಾಳೆ. ಅಂಡ್ ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂದು ಯೂನಿಕ್. ಇಲ್ಲಿ ಬಂದ್ಮೇಲೆ ಇದು ಬಂತು ಮೈಂಡ್ಗೆ. ಹೌದು, ಹೇಗ ನಾವು ಮುಂಚೆಯಿಂದ ಮಾಡಿ ಬಂದಿದ್ದೀವಿ ಅಲ್ವಾ, ಅದೇ ಬೇಡ, ಯಾವುದೊಂದು ಬೇರೆ ರೆಸಿಪಿ ಮಾಡೋಣ. ನಮ್ಗೆ ಅದೇ ಚೆನ್ನಾಗಿ ಆಗಿದ್ರೆ ನೀವು ಕೂಡ ಮಾಡ್ಬೋದು. ಇಲ್ಲೊಂದು 5-6 ಜನ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇದೀವಿ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈ ಪ್ರಾನ್ಸ್ ತಿನ್ನಕ್ಕಂತೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಇವಾಗ ಫುಲ್ ವ್ಲಾಗ್ ನಾನು ಹೀಗೇನೆ ಇಟ್ಕೊಳ್ತೀನಿ, ಇಲ್ಲಾಂದ್ರೆ ನಾನು ಹೀಗೆ. ಸ್ಟೂಲ್ ಬೇಕಾ ನಿನಗೆ? ಅದು ಆ ಸ್ಟೂಲ್ ಮೇಲೆ ಇಟ್ಕೋ, ಆ ಸ್ಟೂಲ್ ತಗೋ. ಇಲ್ಲಿ ಬಾ, ಇಲ್ಲಿ ನೋಡಿ, ಸ್ಟೂಲ್ ಎಲ್ಲಿ ನಿಂತ್ಕೊಂಡು ನನ್ನ ನೈಟಿಗೆ ಆದ್ರೂ ಬರ್ತಾ ಇಲ್ಲ. ಸೊ ಪ್ರಾನ್ಸ್ಗೆ ಎಲ್ಲ ನಾವು ಒಂದು ಬನಲಲ್ಲಿ ಹಾಕ್ತೀವಿ. ಓಕೆ ಆಯ್ತಾ? 3
4 5 ಬೆಳ್ಳುಳ್ಳಿ ನಾವು ಜಜ್ಜಿ ಮಾಡಿ ಅದಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಇದು ನೋಡು ಡಿಫ್ರೆಂಟ್ ರೆಸಿಪಿ ಇದು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು. ಇದನ್ನಿಷ್ಟನ್ನು ಪೇಸ್ಟ್ ಮಾಡ್ತಾಳೆ ಇವಾಗ ರಕ್ಷಿತಾ. ಓಕೆ, ಆ ಕಡೆ ಹೋಗ್ಬಿಟ್ಟು ಮಾಡ್ಕೊಂಬ. ಓಕೆ. ಬ್ಲ್ಯಾಕ್ ಪೆಪ್ಪರ್, ಜೀರಾ ಪೌಡರ್. ಆಯ್ತಾ ರಕ್ಷಿತಾ? ಆಗ್ಲಿಕ್ಕೆ ಅಂತ ಮಷೀನಾ? ಹಾ, ಇಷ್ಟು ನೀನು ದೊಡ್ಡ machine. ದೊಡ್ಡ ಹಾಕಿದ್ದೀರಾ? ನೀನು ಸಣ್ಣ ಮೆಷಿನ್. ಮಾಡ್ಲಿಕ್ಕೆ ಟೈಮ್ ಆಯ್ತು ಆಗಲ್ಲ. ಆಯ್ತು ಆಯ್ತು ಹಾಕು. ಸ್ವಲ್ಪ ಉಪ್ಪು ತಗೋಬಾ ರಕ್ಷಿತಾ, ಸ್ವಲ್ಪ ಉಪ್ಪು ಹಾಕು. ಅಲ್ಲಿ ಉಪ್ಪು ಉಂಟು ಮೇಲೆ ಸ್ವಲ್ಪ. ಅವರ ಪ್ರಾಬ್ಲಮ್ ಎಂತ ಗೊತ್ತುಂಟಾ ರಕ್ಷಿತಾ? ಉಪ್ಪು ತಗೊಂಡ್ ಬಾ, ದರ್ಯಾ ತಗೊಂಡ್ ಬಾ, ಇದೇ ತಗೊಂಡ್ ಬಾ. ಅವರು ಇಲ್ಲಿ 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 ನೋಡಿ ಇಲ್ಲಿ ಕೈ. ಹೌದು, ಬಟ್ ಇವರು ಅಲ್ಲಿ ಕೂಡ ಹೇಗೆ ಗೊತ್ತುಂಟಾ, ಆಚೆ ಈಚೆ ನೋಡ್ಲಿಕ್ಕೆ ಕಷ್ಟನೇ ಪಡಲ್ಲ. ಅವ್ರು ಹೇಗೆ ಗೊತ್ತುಂಟಾ, ಅವ್ರ ಪ್ಲೇಸ್ ಅಲ್ಲಿ ಎಲ್ಲ ತಗೊಂಡ್ ಕೊಡ್ಬೇಕು. ಹಾ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮೇನ್ ಶೆಫ್ ಅಲ್ವಾ? ಮೇನ್ ಶೆಫ್ ಸ್ವಲ್ಪ ಕೂಡ ಬಗ್ಗೋಡತೆ, ಬಗ್ಗದ ತೂಡತೆ ಅನ್ಸಿಂಚಿ. ಇಲ್ಲಿ ನೋಡಿ, ಹಾಂ ಇನ್ನೊಂಚೂರು ಮಾಡು. ಕುಡಿ, ನಾ ಮಾಡ್ತೀನಿ. ಗ್ಲಾಸ್ ಹಾಕೋ, 1 ನಿಮಿಷ. ಹಾಕೋದು ಏ ಅಲ್ಲಿ ಮಾಡಬೇಡಿ, ಆಗಲ್ಲ. ಆಗಲ್ಲ ಆಗತ್ತೆ. ಇಟ್ಕೋ ಇದು. ಸೊ ಚೆನ್ನಾಗಿ ಪೇಸ್ಟ್ ನೀವು ಇದೇ ಮಾಡ್ಕೊಳ್ಳೋಣ. ಹಾಕಿ ಮಾಡ್ತಾ ಇದ್ದೀರಾ ಅಡಿಗೆ? ಗಾಯ್ಸ್, ಇಲ್ಲಿ ಸಿಗಡಿದು ಕಲರ್ ಕೆಂಪಲ್ವಾ? ಈ ಚಶ್ಮಾ ಹಾಕಿ ಒಂಥರ ಬೇರೆನೇ ಕಲರ್ ಉಂಟು ಮಾಡ. ನೀವು ಅಪ್ಪಿತಪ್ಪಿ ಚಶ್ಮಾ ಹಾಕಿ ಎಂತ ಬೇರೆನೇ ಅಡಿಗೆ ಮಾಡಲ್ಲಲ್ವಾ? ಇಲ್ಲ, ಇಲ್ಲ. ಖಾರದ ಪೊಡಿಗೆ ಉಪ್ಪುಗೆ ಖಾರದ ಪೊಡಿ ನೋಡಿ ಆಗ್ಬಿಡ್ತಾರೆ ಇವ್ರು. ಇಲ್ಲಿ ಕಲರೇ ಕಾಣಿಸಲ್ಲ, ನ್ಯಾಚುರಲ್ ಕಲರ್ ಎಲ್ಲ ಕಪ್ಪುಂಟು. ಸುಮ್ಮನೆ ಇರೋ ನೀನು ಮಾತಾಡಬೇಡ ನೀನು. ಬಟ್ ಇದೇ ಹಾಕಿ ಅಡಿಗೆ ಮಾಡುವ ಎಂತ ಅವಶ್ಯಕತೆ ಉಂಟು? ಸ್ಟೈಲ್ ಹಾಕು, ಸಖತ್ ಖಾರ ಇರುತ್ತೆ Style ರಕ್ಷಿತಾ. ಅವ್ರಿಗೆ. ನಿಂಗೆ ಖಾರ ಇಷ್ಟ ಅಲ್ವಾ? ಸೊ ನೋಡಿ, ಇದು ಫುಲ್ಲು ಪೇಸ್ಟ್ ಆಗಿದೆ. ಪೇಸ್ಟ್ ಹಾಕ್ತಾ ಇದ್ದೀನಿ. ಅದೇ paste ನಾನು ಹೊಸ ಮಾಡಿದ್ದೀನಿ. ರೆಸಿಪಿ ಇದು. ನಿಜವಾಗ್ಲೂ ಇದು ಮುಂಚೆ ಟ್ರೈಯೇ ಮಾಡಿಲ್ಲ ನಾನು. ಇಲ್ಲಿಗೆ ಬಂದಮೇಲೆ ಥಿಂಕ್ ಮಾಡಿರೋದು. ಹೌದು, ಹೊಸ ಹೊಸ ಕ್ರಿಯೇಟ್ ಮಾಡಬೇಕು ನಾವು. ನಮ್ದು ಒಂದು ರೆಸಿಪಿ ಇದೆ ಮಾಡಬೇಕು, ಹೌದು. ಲಾಂಚ್ ಇದೆ. ಬಟ್ ಖಾರ ಖಾರ. ಆಕ್ಚುಲಿ ನನಗೆ ಖಾರ ತುಂಬಾ ಇಷ್ಟ. ನಾನು ಅವರಿಗೆ ಅದೇ ಹೇಳಿದ್ದೀನಿ, ಎಂತ ಮೀನು ಕೋಳಿ ಎಲ್ಲ ಮಾಡ್ಲಿಕ್ಕೆ. ಗ್ಲಾಸಲ್ಲಿ ನೀನು ಕೊಟ್ಟಿದ್ದೇನೆ, ಹಾಕಲ್ ಗ್ಲಾಸ್ ಹಾಕು. ಅರೆ ನನಗೆ ಎಂತ ಕಾಣಿಸಲ್ಲ. ನನಗೆ ಹಾಕು. ನಿಮ್ಗೆ ಎಲ್ಲ ಚೆನ್ನಾಗಿ ಹಾಕು, ಮಿಕ್ಸಿಂಗ್ ಬೇಗ ಮಾಡ್ಲಿಕ್ಕೆ ಹಾಕು. ಆಗಲ್ಲ. ನೀನು ನೀಟಾಗಿ ಹಾಕು. ಇದನ್ನ ಕೊಕೊನಟ್ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ತಿಂತಾ ಇದ್ವೆ. ತಾರೆ ಇದೆ ಎಣ್ಣೆ, ಅಲ್ಟಿಮೇಟ್ ಆಗಿರುತ್ತೆ. ಏನೋ ಎಣ್ಣೆ ಬೇಕಾಯ್ತು ಜೊತೆ. ತಾರೆ ಇದೆ ಎಣ್ಣೆ. ಓ, ನಾನು ಕುಡಿಯಕ್ಕೆ ಎಣ್ಣೆ ಬೇಕು ಅನ್ಕೊಂಡೆ. ನೋಡಿ ಹೆಂಗೆ ಬಿಗ್ ಬಾಸ್ ಎಲ್ಲ ಕುಡಿಯೋದ ಗಿಡಿಯಲ್ಲ ಅಂತಾಳೆ. ಅರೆ, ಇದ್ರ ಜೊತೆ ಎಣ್ಣೆ ಇದ್ದಿದ್ರೆ ಚೆನ್ನಾಗಿರುತ್ತೆ ಅರೆ. ಅಂತ ಇದ್ದಾಳೆ. ಬಟ್ ನಾವು ಎಣ್ಣೆ ಹೊಡೆಯೋರಲ್ಲ. ನನಗೂ ಇಂಟ್ರೆಸ್ಟ್ ಇಲ್ಲ, ಅವಳಿಗೂ ಇಂಟ್ರೆಸ್ಟ್ ಇಲ್ಲ. ಏ ಸರ್, ಸುಮ್ಮನೆ ಕಾಮಿಡಿ. ಅರೆ ಗೈಸ್, ಎಣ್ಣೆ ಅಂದ್ರೆ ನಮ್ಮ ಭಾಷೆದಲ್ಲಿ ಅದಕ್ಕೆ ಎಂತ ಹೇಳುದು, ಆಯಿಲ್. ಓಕೆ, ನೋಡ್ಬೋದು ನಮ್ಮ ಮಗ ಮತ್ತೆ ಅವರು ಬೆಂಕಿ ರೆಡಿ ಮಾಡ್ತಾ ಇದಾರೆ. ಹಂಚು ತಗೊಂಡ್ ಬಾ. ಹಂಚು ಬಂತು. ನಮ್ಮ ಹಂಚು ಸ್ವಲ್ಪ ಸರಿ ಇಲ್ಲ. ಹಂಚು ಕೊಟ್ಟವ್ರೆ ನನ್ನ ನೋಡಿ. ಹಂಚು ಸ್ವಲ್ಪ ಸರಿ ಇಲ್ಲಿ ಇಲ್ಲ. ನೋಡಿ, ಇಲ್ಲಿ ಬಿಗ್ ಬಾಸ್ ಮನೆ ರನ್ನರ್ ಅಪ್ ಕೊಟ್ಟಿರೋ ಹಂಚು ನೋಡಿ. ಎಲ್ಲ ರಸ್ಟ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಒಂದು ಹೊಸನೇ ಹಂಚು ತಕೊಂಡ್ ಬರ್ಬೇಕು ಅಂತ ಎಂತ ಕಂಪಲ್ಸರಿ ರೂಲ್ಸ್ ಉಂಟಾ? ಬಿಡುವಲ್ಲಿ ಇವಾಗ ಇದ್ರೆ ಅದೇ ಯೂಸ್ ಮಾಡ್ಬೇಕು ಅಲ್ವಾ? ಸ್ವಲ್ಪ ಯಾಕೆ ನಾವು ವೇಸ್ಟ್ ಮಾಡ್ಬೇಕು? ಇದೆ ಯಾವ್ದು ಇದು ಸ್ಪೂನು? ಸ್ಪೂನು ಸರ್, ಮಕ್ಕಳಿಗೆ ಸೆರ್ಲಾಕ್ ತಿನ್ನಿಸ್ತಾರಲ್ಲ ಆ ತರ ಇದೆ. ನಿಜವಾಗ್ಲೂ ಏನ್ ಸ್ಪೂನ್ ಇದು? ಹಾಕಿ ಸರ್, ಅಷ್ಟು ಸಾಕು ಸರ್. ನೀನೇ ಮಾಡಿದ್ದ ಸ್ಪೂನ್ ಇದು? ಹಾ, ಎತ್ತಕ್ಕೆ ಎತ್ತಕ್ಕೆ. ಏ ಎತ್ತಕ್ಕೆ ಇದು ಎತ್ತಕ್ಕಮ್ಮ, ಪ್ರಾನ್ಸ್ ಎತ್ತಕ್ಕೆ ಇದೆ. ಗೈಸ್, ನಾವು ಫಸ್ಟ್ ಸಿಗಡಿ ಹಾಕ್ಲಿಕ್ಕೆ ಹೋಗ್ತಾ ಇದೀವಿ. ಓಕೆ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದೀವಿ. ಮಂಗಳೂರಿಗೆ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡಿಲ್ಲ ಅಂದ್ರೆ ವೇಸ್ಟ್. ತಾರೆ ಇದೆ ಎಣ್ಣೆ ಅಂತ ಹೇಳುದು. ತಾರೆ ಎಣ್ಣೆ. ಏನು ತಾರೆ ಇದೆ ಎಣ್ಣೆ? ತಾರೆದ ಎಣ್ಣೆ. ತಾರೆ ಅಂದ್ರೆ ಕೊಕೊನಟ್. ಆಯ್ತು. ಅದೇ ಚೈ ಅಂತ ಸೌಂಡ್ ಬರುತ್ತೆ ಅಲ್ವಾ, ಅದೇ ಖುಷಿ ಆಗುತ್ತೆ ತುಂಬಾ. ನೀನೇ ತಿರುಗಿಸ್ಬೇಕಾಯ್ತಾ? ಗೊತ್ತಲ್ಲ ಪೈಪು, ಅದಿಲ್ವಾ? ಪೈಪ್ ಬೇಡ, ನಮ್ಮ ಬಾಯಿಯೇ ಸಾಕು. ಒಂದು ಪ್ಲೇಟ್ ತೊಗೊಂಡು ರೆಡಿಯಾಗಿ ಇಟ್ಕೋ ತಿನ್ನಕ್ಕೆ. ನಂಗೆ ಹೊಟ್ಟೆ ಹಸ್ಬಿಡ್ತು. ಇದೇನಿದು ಈ ಥರ ಬಂದ್ಬಿಡ್ತು ಒಂದೇ ಸತೆ. ಯಪ್ಪ, ಏನಾಯ್ತು? ಗ್ಯಾಸ್ ಗೀಸ್ ಬಂತಾ ಇದ್ರಲ್ಲಿ. wait. ಇದನ್ನ ಮಾಡಿ ಹಾ, ಕುತ್ಕೊಳ್ಳೋ. ಎಲ್ಲಿ ಹೋಗ್ತಾ ಇದೀಯಾ? ಅರೆ ಪ್ಲೇಟ್ ತಗೊಂಡ್ ಬರ್ತೀನಿ, ವೇಟ್. ಓ, ಇವ್ರ ಜೊತೆ ಅಡುಗೆ ಮಾಡಕ್ ಆಗಲ್ಲಪ್ಪ ನನ್ಗೆ. ಇವಾಗ ಒಂದು ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ಹುಷಾರು ನೀನು. ನಿಂಗೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ. ತುಂಬಾ ಮಿಸ್ ಮಾಡ್ಕೊಂತಾರ. ಆಮೇಲೆ ಏನ್ ಮಾಡ್ತೀಯ? ಆಮೇಲೆ
ರಪ ರಪ ಹಾಕಿ ಮಾರೆ ತಡಕೊಳ್ಳಿಕ್ಕೆ ಆಗಲ್ಲ. ಬರ್ಲಿ 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 ರಘುವಣ್ಣನ ಸ್ಪೆಷಲ್. ಎಂದ ಹೆಸರು ಎಂತ? ಇದು ರಕ್ಷಿತಾ ಪ್ರಾನ್ಸ್ ಫ್ರೈ. ಬೇಡ ಆಯ್ತು, ಬೇಡ ಒಟ್ರಾಸಿ ಪ್ರಾನ್ಸ್ ಫ್ರೈ. ಇಲ್ಲ ಪಟಾಕಿ ಪ್ರಾನ್ಸ್ ಫ್ರೈ. ಪಟಾಕಿ ಆಯ್ತಾ? ಯಾಕಂದ್ರೆ ಇಲ್ಲೇ ಅಲ್ವಾ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಆಯ್ತು, ಪಟಾಕಿ ಪ್ರಾನ್ಸ್ ಫ್ರೈ. ಪಟಾಕಿ ಪ್ರಾನ್ಸ್ ಫ್ರೈ ಟೇಸ್ಟ್ ಒಂದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಟೇಸ್ಟ್ ಮಾಡಿ ಹೇಳು. ಕರೆಕ್ಟ್ ತಡ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಚಿಕ್ಕನೆ ಪೀಸ್ ಕೊಟ್ಟಿದ್ದಾರೆ, ಒಂದು ಫಸ್ಟ್ ಪೀಸ್. ಅಂದ್ರೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಇರುತ್ತೆ ಅಂತ, ಉಂಟಂತ. ಅದು ಚೆನ್ನಾಗಿದ್ದೇ ಇರುತ್ತೆ. ನಾನು ಮಾಡಿರೋದು ಇದು. ನಾನು ಮಾಡಿದ್ಮೇಲೆ ಅದು ಚೆನ್ನಾಗಿರ್ಲೇಬೇಕು. ತಿನ್ನು. ವೇಟ್ ಬಿಸಿ ಉಂಟು. ಏನು ತಡಿ ಬೇಡ, ಅದು ಹಾಕ್ತೀನಿ. ಗೈಸ್ ಟೇಸ್ಟ್ ಕರೆಕ್ಟಾಗಿ ಹೇಳ್ಬೇಕು. ಸರ್ ಎಂತ ಹೇಳಿಕೆನೇ ಇಲ್ಲ, ಎಂತ ಕಂಪ್ಲೇಂಟ್ ಇಲ್ಲ. ದೇವೇರ್ನಾಜೆ ತುಂಬ ಚಂದ ಉಂಟು. ದೇವರ ಹೌದಾ? ನಿಜವಾಗ್ಲೂ ಚೆನ್ನಾಗಿದ್ಯಾ? ಸೂಪರಾ? ಸ್ವಲ್ಪ ಕಾಯ್ಬೇಕು. ಇನ್ನೊಂದು ತಿನ್ನು. ಚೆನ್ನಾಗಿದೆ ಅಂದಿದ್ದಕ್ಕೆ ಇನ್ನೊಂದು ಕೊಡ್ತಾ ಇದ್ದೀನಿ. ಬೇಡ, ಮುಗೀತು. ನೀವೊಂದು ಟೇಸ್ಟ್ ಮಾಡಿ ಫಸ್ಟ್. ಬಿಸಿ ಉಂಟು. ಫುಲ್ಲು 100 ಕೊಡ್ತೀನಿ ನಾನು. ಇದನ್ನ ಪೇಸ್ಟ್ ಮಾಡಿ ಹಾಕಿದ್ದೀನಲ್ಲ, ಅದೇ ಒಂದು ಟೇಸ್ಟ್. ಅದೇ ಯಾವುದು ನಾನು ಜಡ್ಜ್ ಇದ್ದೀನಿ ಗೊತ್ತುಂಟಾ? ನನ್ನ ಟೇಸ್ಟ್ ಅದು. ಹಾಕು. ಪಟಾಕಿ ತರ ಎಲ್ಲಿ? ಬ್ಲಾಸ್ಟ್ ಆಗುತ್ತೆ. ಓಹ್, ಎಲ್ಲಿ ಪಟಾಕಿ ಸುಮ್ನೆ ಬ್ಲಾಸ್ಟ್ ಆಗಲ್ಲ, ಗೊತ್ತಾಯ್ತಾ? ಒಂದು ರೀಸನ್ ಇದ್ರೆ ಮಾತ್ರ ಬ್ಲಾಸ್ಟ್ ಆಗುದಲ್ವಾ? ಯಾರು ಬೆಂಕಿ ಹಚ್ಚಿದ್ರೆ ಮಾತ್ರ ಪಟಾಕಿ ಬಮ್ ಅಂತ ಆಗುದು, ಇಲ್ಲಾಂದ್ರೆ ಪಟಾಕಿ ತುಂಬಾ ಪ್ಲೇಟ್ ಸಣ್ಣ ಅಂತನಾ? ಅಯ್ಯೋ ಅಯ್ಯೋ ದೇವರ, ನಿಮ್ಗೆ ರೇಟ್ ಗೊತ್ತುಂಟಲ್ವಾ? ಹಾ, ಮತ್ತೆ 2-4 ಪೀಸ್ ಬೆಂಕಿಯಲ್ಲಿ ಹಾಕಿ ಬಿಟ್ಟಿದ್ದಾರೆ. ಇದೆ ಇಲ್ಲಿ ಹಾಕ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ, ಇಲ್ಲಿ ಹಾಕ್ಬಿಡಿ. ಉಪ್ಪು ಕೂಡ ಕಮ್ಮಿ ಉಂಟು, ಸ್ವಲ್ಪ ಅಲ್ಲಿಯೇ ಹೋಗ್ಲಿ. ಅವಾಗಿಂದ ಕಾಯ್ತಾ ಇದ್ದಾನೆ ಅವ್ನ್ ಪ್ರಾನ್ಸ್ಗೋಸ್ಕರ. ಅವ್ನ್ ಪ್ರಾನ್ಸ್ ಹಾಕ್ತಾ ಇದೀನಿ. ಇಲ್ಲಿ ನೋಡಿ, ಇಲ್ಲಿ ಚಿಕನ್ ಪೀಸ್ ತರ ಹೌದು. ಇದನ್ನ ಹಾಕು, ಮೇಲ್ಗಡೆ ಹಾಕು. ರಕ್ಷಿತಾ, ಪಟಾಕಿ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಒಳ್ಳೆ ಟೇಸ್ಟ್. ನಿಜವಾಗ್ಲು ಬಾಯಿಗಿಟ್ರೆ ಮಾತ್ರ ಬಾಯಿಗಿಟ್ರೆ ಪಟಾಕಿ ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಇದೆ. ಹೌದು. ಫೈನಲಿ ಆಯ್ತು. ಫಸ್ಟ್ ನೀನೇ ತಿನ್ನು, ನಾನು ತಗೊಂತೀನಿ. ಬರೋದೊಂದಿತ್ತು ನೀನು ತಗೊಳ್ಳೋ. ಸೊ ರಕ್ಷಿತಾ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಇದೇ ಥರ ಪ್ರೀತಿ ಕೊಡಿ. ಮತ್ತೆ ಬರ್ತೀನಿ ಇನ್ನೊಂದು ಫಿಶ್ ರೆಸಿಪಿ ತಗೊಂಡು. ಯಾಕಂದರೆ ಇದು ಬರೀ ಪಾರ್ಟ್ 1. ಸೆಕೆಂಡ್ ಪಾರ್ಟಲ್ಲಿ ಇನ್ನೊಂದು ಫಿಶ್ ಇದೆ, ಇನ್ನೊಂದು ನ್ಯೂ ರೆಸಿಪಿ. ಇವಾಗ ನೆಕ್ಸ್ಟ್ ಮಾಡ್ತೀವಿ. ಬಟ್ ಇವಾಗ ಎಂಜಾಯ್ ಮಾಡ್ತಾ ಇದ್ದೀವಿ ಪ್ರಾನ್ಸ್ನ. ಇವರಿಗೆ ಟುಡೇ ನಾನು ಕುತ್ಕೊಳ್ಳಿಕ್ಕೆ ಬಿಡಲ್ಲ. ಪಟಾಕಿ ತರ ಬ್ಲಾಸ್ಟ್. ಇವರಿಗೆ ಫುಲ್ಲು ಟುಡೇ ಕುತ್ಕೊಳ್ಳಿಕ್ಕೆ ಇಲ್ಲ. ಇವಾಗ ನೆಕ್ಸ್ಟ್ ಮೀನ್ ಮಾಡಬೇಕು, ಬನ್ನಿ. ಆಯ್ತು, ಬಾಯ್ ಬಾಯ್, ಲವ್ ಯು ಗೈಸ್.